ಬ್ಲಾಗ್ಸ್. ಇವತ್ತು ಯುಗಾದಿ ಹಬ್ಬ. ಸೊ ಯುಗಾದಿ ಹಬ್ಬದು ನಾವು ಬೆಳಿಗ್ಗೆಯಿಂದ ಬ್ಲಾಗ್ ಸ್ವಲ್ಪ ಮಾಡ್ತೀವಿ. ಹುಟ್ಟಿದೆಲ್ಲ ಮಾಡಿದ್ದೀವಿ, ಮತ್ತೆ ಬಾಕಿ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಇವತ್ತು ಒಂದು ತುಂಬ ಟಫ್ ರೀಲ್ಸ್ ಇತ್ತು, ಅದಕ್ಕೋಸ್ಕರ ನಮಗೆ ತುಂಬ ಟೈಮ್ ತಗೊಳ್ಬೋದು. ತುಂಬ ಟೈಮ್ ಅಲ್ಲ, ನಾವು ಸ್ಟಾರ್ಟ್ ಮಾಡಿದೆ ಲೇಟ್ ಗೈಸ್. ಒಂದು 7:30 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. 7 ಕಾಲ ಇದೆ, ಮತ್ತೆ ಇಲ್ಲಿ ಆಗ್ತದೆ. ನಾವು ಸುಮ್ಮನೆ ಈವ್ನಿಂಗ್ ಹೀಗೆ ಸುಮ್ಮನೆ ಟೈಮ್ ಪಾಸ್ ಆಯಿತು, ಹೀಗೆ ಸುಮ್ಮನೆ ಕೂತ್ಕೊಂಡು ಮಾತಾಡಿಕೊಂಡು ಸುಮ್ಮನೆ ನಾವು ಎಂತೆಲ್ಲೂ ಕಾಲಾರಣ ಮಾಡಿದ್ದು. ಸುಮ್ಮನೆ ಟೈಮ್ ವೇಸ್ಟ್ ಆಯಿತು. ಮತ್ತೆ ಸುಮ್ಮನೆ ಕೂತು ಬಿಟ್ಟು ಮತ್ತೆ ಕೊನೆ ಟೈಮ್ ಆಗುವಾಗ ರೀಲ್ಸ್ ಮಾಡಲಿಕ್ಕೆ ಹೊರಟೆ. ಸ್ವಲ್ಪ ಲೇಟ್ ಆಯಿತು. ಮತ್ತು ಎಲ್ಲರಿಗೂ ಕೂಡ ಅಷ್ಟೇ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತು ಎಲ್ಲರ ಜೀವನದಲ್ಲಿ ಕೈ ಘಟನೆಗಳೆಲ್ಲ ಹೋಗಿ ಎಲ್ಲ ಹೊಸ ಜೀವನಕ್ಕೆ ಕಾಲಿಡಿ. ಯುಗಾದಿ ಹಬ್ಬ ಎಂಬುದು ಅದುವೇ, ಹೇಳ್ತಾರಲ್ಲ, ಎಲ್ಲ ಕೈ ನೆನಪುಗಳನ್ನು ಮರಿಬೇಕು ನಾವು. ಎಲ್ಲ ಹೊಸದು ಏನಾಗ್ತದೆ, ಇನ್ನೂ ಏನಾಗ್ತದೆ ಅದನ್ನು ಮಾತ್ರ ನಾವು ನೋಡಿಕೊಂಡು ಮುಂದೆ ಸಾಗಬೇಕು. ಎಲ್ಲ ಆಗುದೆಲ್ಲ ಒಳ್ಳೆಯದಕ್ಕೆ ಅಷ್ಟೇ. ಮತ್ತು ಹಿಂದೇನಾಯಿತು ಅದನ್ನೆಲ್ಲ ನಾವು ನೆನಪಿಸಿಕೊಂಡು ಕೂತ್ಕೊಂಡ್ರೆ ಕಾಲ ಎಂತ ಹೇಳೋದು, ಹಾಗೆ ಕಾಲ ಕೂಡ ಅಷ್ಟೊಂದು ಅಂದರೆ ಒಳ್ಳೆದ, ನಮ್ಮ ಜೊತೆಗೆ ಒಳ್ಳೆದಿರುವುದಿಲ್ಲ. ನಾವು ಹೊಂದಿಕೊಂಡು ನಾವು ಹೋಗ್ಬೇಕಾಗ್ತದೆ ಅಷ್ಟೇ. ಇವತ್ತು ನೋಡಿ, ಇವತ್ತು ಬೆಳಿಗ್ಗೆಯಿಂದ ಹಬ್ಬದೆಲ್ಲ ಸ್ವಲ್ಪ ಬಿಸಿ ಎಲ್ಲ ಆಯಿತು. ಮತ್ತೆ ದೇವರ ಪೂಜೆ ಅದೆಲ್ಲ ಇವರು ಮಾಡ್ತಾರೆ, ಅದೆಲ್ಲ ಕಾರ್ಯಗಳನ್ನೆಲ್ಲ. ಮತ್ತೆ ಮತ್ತೆ ಮನೆ ಕೆಲಸ ಸ್ವಲ್ಪ ಇವತ್ತು ಸ್ವಲ್ಪ ಹೇಳುದು, ಹಬ್ಬ ಹೇಳುವಾಗ ಸ್ವಲ್ಪ ಜಾಸ್ತಿ ಕೆಲಸ ಇರ್ತಾರೆ. ಮತ್ತೆ ನಾವು ಕಂಟಿನ್ಯೂ ಐಸ್ ಕ್ರೀಮ್ ತಿಂದಿದ್ದೇವೆ ಗೈಸ್, ತುಂಬಾ ಸೆಕೆ ಉಂಟು. ಸೊ ಐಸ್ ಕ್ರೀಮ್ ಎಲ್ಲ ತಿಂದು ಸ್ವಲ್ಪ ಮಕ್ಕಳಿಗೆ ಲೈಟ್ ಜ್ವರ ಅಂತ ಅಲ್ಲ, ಸ್ವಲ್ಪ ಮೈ ಲೈಟ್ ಬಿಸಿ ಹುಷಾರಾಗಿದ್ದಾರೆ. ಆದ್ರೂ ಸ್ವಲ್ಪ ಇದು ಇರ್ತದಲ್ಲ, ಸ್ವಲ್ಪ ವೀಕ್ನೆಸ್ ಎಲ್ಲ ಇರ್ತದೆ. ಈಗ ಹುಷಾರಾಗಿದ್ದಾರೆ. ಸ್ವಲ್ಪ ಲೈಟ್ ಮೈ ಬಿಸಿ ಇತ್ತು. ಮತ್ತೆ ಮೈ ಬಿಸಿ ಇದ್ರೆ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಆಗಲೇ ಟ್ಯಾಬ್ಲೆಟ್ ಕುಡಿಬಾರ್ದು, ಸ್ವಲ್ಪ ಜೋರಾದ ಮೇಲೆ ಕುಡಿಬೇಕು. ಇಲ್ಲದೆ ಲೈಟ್ ಸ್ವಲ್ಪ ಐಸ್ ಕ್ರೀಮ್ ತಿಂದೆಲ್ಲ ಬಂದದ್ದು ಹಾಗೆ. ಮತ್ತೆ ಸರಿಯಾದ್ರು, ಮಧ್ಯಾಹ್ನ ಹುಷಾರಿದ್ರು. ಬೆಳಿಗ್ಗೆಲ್ಲ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿದ್ದೆವು. ಕ್ಲೀನಿಂಗ್ ಎಲ್ಲ ಮಾಡಿ ಹೇಳುದು, ಹಬ್ಬ ಹೇಳಿದ್ರೆ ಹಾಗೆ ಅಲ್ಲ, ಒಂದು ಮುಟ್ಟಿದ್ರೆ ಇನ್ನೊಂದು ಮಾಡುವ ಅಂತ ಆಗ್ತದೆ, ಒಂದು ಅಡಿಗೆ ಮಾಡಿದ್ರೆ ಇನ್ನೊಂದು ಅಡಿಗೆ ಮಾಡುವ ಅಂತ ಆಗ್ತದೆ. ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬರ್ತದೆ. ಹಾಗೆಲ್ಲ ಜಾಸ್ತಿ ಐಟಮ್ ಅಲ್ಲ, 3 ಐಟಮ್ ಮಾಡಿದ್ದೀವಿ. ಮತ್ತೆ ಸ್ವಲ್ಪ ಸ್ವೀಟ್ ಎಲ್ಲ ಮಾಡಿದ್ದೀವಿ ಅಷ್ಟೇ ನಮ್ಮದು ಇವತ್ತು ಹಬ್ಬ. ಮತ್ತೆ ಅದು ಯಾವಾಗಲೂ ಇರುವಂತದ್ದೇ ಅಲ್ಲ, ಯಾವಾಗಲೂ ಸೇಮ್ ಅದು ಹೇಳ್ತಾರಲ್ಲ, ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಆಯ್ತು, ಲೈಫ್ ಕೂಡ ಅಷ್ಟೇ, ಎಲ್ಲವೂ ಮರಳಿ ಬರ್ತಾ ಇರ್ತದೆ, ಆಗ್ತದೆ, ಹೋಗ್ತದೆ, ಎಲ್ಲ ಅಷ್ಟೇ. ಹಾಗೆ ನಮ್ದು ಅಷ್ಟೇ ಸಿಂಪಲ್ ಆಗಿ 3 ಐಟಮ್ ಮಾಡಿದೆವು ವೆಜ್ಜಲ್ಲಿ. ಎಂತ ತಿನ್ನುದು? ಇವರು ಮಾಡಿದ್ದು ಹಸಿ ಅಲ್ಲ, ಸುಕ್ಕ ಮತ್ತೆ ಹೆಸರು ಸುಕ್ಕ ಮಾಡಿದ್ದು. ಸೊ ಅದೆಲ್ಲ ಆಯಿತು. ಅದೆಲ್ಲ ಮಾಡಿ ಮತ್ತೆ ಎಂತ ಆಯಿತು, ಅಡುಗೆಲ್ಲ ಆಯಿತು. ಮತ್ತೆ ಈಗ ಒಂದು ಸಂಜೆ ಒಂದು ನಾವು ರೀಲ್ ಮಾಡಿದ್ದೆವು ಬೇಸ, ಸ್ವಲ್ಪ ಟಫ್ ಇತ್ತು. ಹಾಗೆ ಅದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದು 7:30 ಆಯಿತು. ಸ್ವಲ್ಪ ಲೇಟ್ ಕೂಡ ಆಯಿತು. ಹಾಗೆ ಸ್ವಲ್ಪ ಹೊರಗಡೆ ಹೋಗಿ ಬರುವಂತೆ ಏನಾದ್ರು ಜ್ಯೂಸ್ ಏನಾದ್ರು ಕೊಟ್ಟು ಬರಬೇಕು. ನನಗಂತ ಐಸ್ ಕ್ರೀಮ್ ತಿನ್ಬೇಕು, ಮಕ್ಕಳು ಬೇರೆ ಸ್ನಾಕ್ಸ್ ಎಲ್ಲ ತಿಂತಾರೆ ಅಷ್ಟೇ. ಹೋಗುವಲ್ಲ ಸ್ವೀಟ್ ತೋರಿಸಿ. ಮಕ್ಕಳು ಹೇಳ್ತಾರಲ್ಲ, ಅವ್ರು ಹೇಳಿದ್ರು ಹಬ್ಬದ ಶುಭಾಶಯಗಳು ಹೇಳ್ತಾರಂತೆ. ಹಾಗೆ ಇಬ್ಬರು ಕೂಡ ಹೇಳಿ, ಎಲ್ರಿಗೂ ಕೂಡ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ಎಲ್ಲರೂ ಕೂಡ ಖುಷಿಯಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ತಿಳ್ಕೊಳ್ತೇವೆ. ಹಾಗೆ ನೀವೇನೆಲ್ಲ ಅಡಿಗೆ ಮಾಡಿದ್ದೀರಿ, ಏನೆಲ್ಲ ಸ್ಪೆಷಲ್ ಇತ್ತು ಕಮೆಂಟ್ ಮೂಲಕ ತಿಳಿಸಿ. ನಮ್ಮದಷ್ಟೇ. ಮತ್ತೆ ಹೋಳಿಗೆಲ್ಲ ನಾವು ಮನೆಯಲ್ಲಿ ಮಾಡುದಿಲ್ಲ, ಮನೆಯಲ್ಲಿ ಮಾಡಲಿಕ್ಕೆ ಟೈಮ್ ಬೇಕಲ್ಲ. ಸೊ ಹಾಗೆ ನಾವು ಹೊರಗಿಂದ ಹೋಳಿಗೆ ಅದೆಲ್ಲ ತರ್ತೇವೆ, ಹಾಗೆಲ್ಲ ಬೇಗ ಬೇಗ ಆಗ್ತದೆ. ಈಗ ನಾವು ಜಸ್ಟ್ ಹೊರಡುದು, ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತೇಳಿ ಅಲ್ಲ. ಮಕ್ಕಳು ಎಂತ ನಿಮಗೆಲ್ಲ ಐಸ್ ಕ್ರೀಮ್ ಇಲ್ಲ ಮಕ್ಕಳಿಗೆ ಅಲ್ಲ. ಈಗ ಹುಷಾರಾಗಿದ್ದಾರೆ, ನಿನ್ನೆ ಸ್ವಲ್ಪ ಲೈಟ್ ಬಿಸಿ ಇತ್ತು, ಈಗ ಹುಷಾರಾಗಿದ್ದಾರೆ. ಅವರೇನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ನಿ, ಹೊರಡು, ಮತ್ತೆ ಲೇಟ್ ಆಗ್ತದೆ ಗೈಸ್. ನೋಡಿ ಫ್ರೆಂಡ್ಸ್, ಐಡಿಯಲ್ ಕೆಫೆಗೆ ಬಂದು ರೀಚ್ ಆಯಿತು. ಇಲ್ಲಿ ಒಬ್ಳು ನೋಡಿ ಚಳಿ ಅಂತೇಳಿ ಕಿವಿಯೆಲ್ಲ ಮುಚ್ಕೊಂಡಿದ್ದಾಳೆ, ಚಳಿ ಆಗ್ತದೆ ಅಂತೇಳಿ. ಈಗ ಇಲ್ಲಿ ಚೆನ್ನ ಬಟೂರ ಬಂತು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಐಟಮ್ ಅರೈವ್ ಆಯಿತು ಫ್ರೆಂಡ್ಸ್, ಪಲಾವ್ ಬಂದಿದೆ. ಅಲ್ಲೇ ಒಂದು ಎಣ್ಣೆ ಕಾಲಿ ಕೆಂಕಿ ಮತ್ತೆ ನಮ್ಮ ಮುಖ ನೋಡ್ಬೇಕು ಅಷ್ಟೇ. ಚಿನ್ನ ಫುಲ್ ಡಲ್ ಇದ್ದಾಳೆ.
ಗಾರ್ಡ್ ಬಂತು ಮತ್ತು ಅಲ್ಲಿ ಲೈಮ್ ಸೋಡಾ. ಐಡಿಯಲ್ ಕೆಫೆ ಆಪೋಸಿಟ್ ಶರವು ಟೆಂಪಲ್ ಇದೆ. ಇಲ್ಲಿ ಇವತ್ತು ವಿಶೇಷ ಪೂಜಾ ಕಾರ್ಯಗಳು ಇತ್ತು. ನಾವೆಲ್ಲರೂ ಇಲ್ಲಿಯೇ ನೋಡ್ತಾ ಇದ್ದೆವು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಮನೆಗೆ ಹೊರಡ್ತೇವೆ ಫ್ರೆಂಡ್ಸ್. ಹಾಗಾಗಿ ನೆಕ್ಸ್ಟ್ ಡೇ ಈವ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ಈಗ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಸಮೋಸ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆಲ್ಲ ಬೇಕಾದ ಇಂಗ್ರೀಡಿಯೆಂಟ್ಸ್ ಈಗ ಪ್ರಿಪೇರ್ ಮಾಡಿ ಇಟ್ಟಿದ್ದೇವೆ. ಇಲ್ಲಿ ಕ್ಯಾರೆಟ್ ಚಾಪ್ ಆಗಿದೆ, ಮತ್ತು ಕ್ಯಾಬೇಜ್ ಸಹ ಕಟ್ಟಾಗಿದೆ, ಆನಿಯನ್, ಪೊಟ್ಯಾಟೊ, ಮತ್ತು ಇಲ್ಲಿ ಗ್ರೀನ್ ಪೀಸ್, ಬಟಾಣಿ ಇಷ್ಟೆಲ್ಲ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಈಗ ನಾವು ಸಮೋಸ ಮಾಡುವಂಥ ತಯಾರಿಲಿದ್ದೇವೆ. ನೋಡಿ, ಈಗ ಸಮೋಸಕ್ಕೆ ಏನೆಲ್ಲ ಬೇಕು ಅಂತ ನನ್ನ ಮಿಸಸ್ ಹೇಳಿದ್ದು. ಇದೆಲ್ಲ ಕಟ್ ಮಾಡಿ ಅಂತ ಹಾಗೆಲ್ಲ ಕಟ್ ಮಾಡಿ ಇಡ್ತೇವೆ. ನೋಡಿ, ಇದು ಕ್ಯಾರೆಟ್ ಒಂದು, ಮತ್ತೊಂದು ಇದು ಎಂತ ಚಿನ್ನದು ಬಟಾಣಿ ಅದು, ಮತ್ತು ಇದು ಬಟಾಟೆ, ಇದು ಈರುಳ್ಳಿ, ಆಮೇಲೆ ಇದು ಕ್ಯಾಬೇಜ್. ನೋಡಿ, ಕ್ಯಾಬೇಜ್ ಚೆಂದ ತೊಳೆದು ಇಟ್ಟಿದ್ದೇನೆ. ಈಗ ಇನ್ನು ಇದನ್ನು ಬೇಯಲಿಕ್ಕೆ ಇಡ್ಲಿಕ್ಕೆ ಉಂಟು. ಈಗ ಸ್ವಲ್ಪ ಹೊತ್ತು ನಂತರ ಬೇಯಲಿಕ್ಕೆ ಇಡುವ. ಓಕೆ, ನೋಡಿ ಒಗ್ಗರಣೆ ಸೊಪ್ಪು ಹಾಕಿದ ಮೇಲೆ ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಸ್ವಲ್ಪ ಈರುಳ್ಳಿ ಬೇಯಬೇಕು. ಒಳ್ಳೆ ಕರಂಜಲ್ಲ, ಲೈಟಾಗಿ ಬೇಯಬೇಕು. ನೋಡಿ, ಮೇಡಿ ಕೊಟ್ಟುವುದು ಅವರಿಗೆಂತ ಗೊತ್ತಿಲ್ಲ ರೆಡಿ. ಅದಕ್ಕೆ ಜಂಬ್ಲಿಸ್ ಹಾಕಿದ್ದಾರೆ ನೋಡಿ. ಪಾಪ ಪಾತ್ರೆ ಎಲ್ಲ ತೊಳೆದಿಟ್ರಿಷ್ಟು. ಎಂತ ಅಕ್ಕ ಬಂದ ಕೂಡಲೇ ಮಾವಿನಣ್ಣು, ಅವಳಿಗೆ ಆಸೆ ಇತ್ತು ನಮ್ಮ ಮರದ ಮಾವಿನಣ್ಣು. ಬಂದ ಕೂಡಲೇ ಬಂದು ತೊಳೆದು ತಿಂದಿಯಾಳೆ. ಸೂಪರ್ ಉಂಟಲ್ಲ ರೆಡಿ ಅಂತ ಹೇಳಿ ಮತ್ತೆ ಹೇಳ್ತಾಳೆ. ಅದು ಇದು ಮಾಡ್ಲಿಕ್ಕೆ ಒಳ್ಳೇದಲ್ಲ ಎಂತ ಪದಾರ್ಥ ಮಾಡ್ಲಿಕ್ಕೆ, ಮ್ಯಾಂಗೋ ಸಾಸಿವೆ ಮಾಡ್ಲಿಕ್ಕೆ, ಎಂತ ಮಾವಿನಣ್ಣು ಸಾಸಿವೆ ಮಾಡ್ಲಿಕ್ಕೆ ಒಳ್ಳೇದಲ್ಲ ಅಂತ. ಇದು ನೋಡಿ, ಇಲ್ಲಿ ಇನ್ಸ್ಟ್ರಕ್ಷನ್ ಉಂಟು ಈಗೀಗೆ ಮಾಡ್ಲಿಕ್ಕೆ. ಇವರೆಂತ ಡ್ಯಾಡಿ ಸುಮ್ಮನೆ ಕರೆಯೋದು ನನ್ನ ಮಗಳನ್ನ ಹಾಗೆ ಕರಿತೇನೆ. ನೋಡಿ, ಸ್ವಲ್ಪ ಇದು ಮೈದಾ ಇಟ್ಟು ಸ್ವಲ್ಪ ಈಚೆ ಬನ್ನಿ. ಮೈದಾ ಒಳ್ಳೇದಲ್ಲ. ಮೈದಾನ ಅದು ಅಂಟಿಸ್ಲಿಗೋಸ್ಕರ ಗೊತ್ತಾಯ್ತಲ್ಲ, ಅಂಟಿಸ್ಲಿಗೋಸ್ಕರ ಸ್ವಲ್ಪ ನೀರು ಹಾಕೊಂಡು ಅದನ್ನು ಕರಗಿಸಿ ಇಡಬೇಕು. ಅದು ಅಂಟ್ಲಿಕ್ಕೆ ಕಾರ್ನ್ಫ್ಲೋರ್ ಅಂಟೋದಿಲ್ಲ. ಇವರು ನೋಡಿ ಅಂತ ಡ್ಯಾಡಿ ಗ್ಯಾಸ್ ಅಲ್ಲಿ ಇಡ್ಲಿಕ್ಕೆ ಗೊತ್ತಿಲ್ಲ ನೋಡಿ ಅಂತೆ. ಆಚೆಗೆ ಡಿಬ್ಬ ಬೀಳ್ಬೋದಲ್ಲ ನೋಡಿ ಅಂತ. ಅದು ಇದು ಹೈಜೆನಿಕ್ ಅಲ್ಲ, ಇದು ಗೀಜೆನಿಕ್. ನೋಡಿ, ನಮ್ಮ ಕುಕ್ಕಿಂಗ್ ವ್ಲಾಗ್ ನೋಡಿದ್ರೆ ಓಡಿ ಹೋಗ್ತೀರಿ. ಡ್ರೈ ಆಗಿಲ್ಲ, ಸ್ವಲ್ಪ ಡ್ರೈ ಆಗಬೇಕು ಇನ್ನು. ಆಯ್ತು ಆಗಿ ಇನ್ನು ಸ್ವಲ್ಪ ನೋಡಿ, ನೀರು ಉಂಟು ನೋಡಿ, ನೀರಿನ ಪಸಲೆ ಇರಬಾರ್ದು, ಡ್ರೈ ಆಗಬೇಕು. ಮತ್ತು ನಮ್ಮ ಇಲ್ಲಿ ದನಿ ಇದ್ದಾರೆ, ಅವರು ñಕ್ಕ ಜನ ಗಡಿ ಬರೋದು. ಸಾಮಾನು ಜಾಸ್ತಿ ಆಗ್ತೇನಾ ಇಲ್ವಾ ನೋಡ್ಲಿಕ್ಕೆ, ಯಾಕಂದ್ರೆ ಲಾಸ್ ಆಗ್ತದೆ ಅದಕ್ಕೆ. ಇವಳಲ್ಲ, ಇದಲ್ಲ, ಇದು ದನಿದ ಮಗಳು. ಇದು ಕಮ್ಮಿದ ಮಾತ ಪೀಸ್. ಇದಕ್ಕೆ ಎಂತ ಬೇಕಾದ್ರೆ ಆಗ್ತದೆ. ಹೈಜಿನ್ ಇಲ್ಲ ರೆಡಿ. ಅಲ್ಲಿಂದ ಕೈ ತೆಗೆದ್ರೆ ಇಲ್ಲ, ನಾ ಕೈ ತೊಳ್ದಲ್ಲ. ಆಮೇಲೆ ಹೀಗೆ ಇದನ್ನೊಂದು ಗಮ್ ಟೈಪ್ ಅಲ್ಲಿ ಮಾಡಿರುದು. ಗಮ್ಮೆ ಹಾಕಿ ಅಲ್ಲ, ಗಮ್ಮೆ ಹಾಕಿ. ಇದು ಗಮ್ ಮೈದಾ ಹಿಟ್ಟಲ್ಲಿ ಗಮ್ ಮಾಡ್ತಾರೆ, ಗೊತ್ತಾಯ್ತಲ್ಲ. ನಾವೆಲ್ಲ ಸಂತಿರೋ ಈ ಬಣ್ಣ ಕಾಗದವನ್ನು ಅಂಟಿಸ್ಲಿಕ್ಕೆ ಮೈದಾ ಹಿಟ್ಟನ್ನು ಕರಡಿಸಿಕೊಂಡು ಅಂಟಿಸಿಕೊಂಡಿದ್ದು. ಅದು ಗಮ್ ಟೈಪ್ ಇದು. ನೋಡಿ, ಡ್ರೈ ಆಯಿತು. ಇನ್ನು ಸ್ವಲ್ಪ ಬಿಡುವ ಅದನ್ನು ಹಾಗೆ ಡ್ರೈಗೆ, ಆಫ್ ಮಾಡಿ ಬಿಡುವ. ಆಯಿತಾ, ತಣ್ಣಲಿಕ್ಕೆ. ಎಸ್, ಅಷ್ಟೇ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಎಂತ ಮಾಡೋದು ಅಂತ ಹೇಳಿದರೆ, ನೋಡಿ ಇಲ್ಲಿ ಕಾಯಲಿಕ್ಕೆ ಎಣ್ಣೆ ಇಡೋದು. ಫಸ್ಟ್ಗೆ ಯೂಸ್ ಮಾಡಿದ ಗರಂ ಮಸಾಲ ಎಲ್ಲ ಫ್ರಿಜ್ಜಲ್ಲಿರುವ ಸರಿಗೆ ಚಂದ ಪ್ಯಾಕ್ ಮಾಡಿಕೊಂಡು ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಬೇಕು. ಯಾಕೆ ಅದರಲ್ಲಿ ಗಾಳಿ ಹೋಗೋದಿಲ್ಲ ನೋಡಿ. ಆಮೇಲೆ ರಬ್ಬರ್ ಬ್ಯಾಂಡ್ ಹಾಕೊಂಡು ಫ್ರಿಜ್ಜಲ್ಲಿ ಚೆನ್ನಾಗಿ ನಾನು ಓಪನ್ ಮಾಡುದು. ನೋಡಿ ನೋಡಿ, ಇದು ನೋಡಿ, ಹೊಸತ್ತಾಗಿ ಹೈಜೆನಿಕ್ ಇದು. ಅರ್ಥ ಇಲ್ಲ ಇದು ನಾನೀಗ ಮಾಡಿ ಪ್ಯಾಕ್ ಮಾಡಿ ಇಟ್ಟದ್ದು ಸೇಲಿಗೆ. ಅದು ಸೇಲ್ ಆಗಿಲ್ಲ, ಅದಕ್ಕೆ ನಾವೇ ಯೂಸ್ ಮಾಡುದು. ಹೇಳಿ ಇಬ್ರಾ, ಎಂತ ಅಕ್ಕ ಇಲ್ಲಿ ಬಂತೆ.
ಅವಳು ಹುಡಿ ಹುಡಿ ಬರ್ತಾಳೆ ನೋಡಿ ಅವಳ ಎಂಟ್ರಿ. ನೋಡಂತೀಗ ಎಂತ ಅಷ್ಟು ದಪ್ಪ ಉಂಟಾ? ಇದು ಸೇಲ್ ಆಗಿಲ್ಲ ಅಂತ ಹೇಳಿ ಶೀಟ್ ಆಫ್ ಸಮೋಸ. ಇದನ್ನು ಹೀಗೆ ಮಾಡಿ ಎಂತ ತೆಲುಪು ಮಾರೆ, ಗೊತ್ತಿಲ್ಲ ಹೋಲ್ಡಿಂಗ್ ಅದಾಗೆಲ್ಲ ನಾನು ನೋಡಿದೆ. ಅಯ್ಯಪ್ಪ ಬಂದಿರಲಿಲ್ಲ ಇಲ್ಲಿ ನೋಡಿದೆ, ಇಲ್ಲಿ ಓವರ್ ಆಗಾಡ್ತದೆ ನಂಗೆ ಕೊಡು. ಒಂದು ಶೀಟ್ ಆಫ್ ಪೇಪರ್. ಇವರೆಂತ ಪೇಪರ್ ಎಲ್ಲ ತಿಂತೀರಿ ನೀವು? ಎಂತ ಧೋನಿ ಹೊಯ್ದ? ಚಂದ ಬಲ್ಲ ಚಂದ ಬಲ್ಲ ಚಂದ ಎಲ್ಲಿಂದ ಹಾಕ್ತೀರಿ? ಅದು ಮತ್ತೆ ಈ ಒತ್ತಿದ್ರೆ ಆಯ್ತಪ್ಪ ಗಟ್ಟಿ, ಎಂತ ಆಗುದಿಲ್ಲ. ಒಂದು ಕಿಡ್ನಿ ಇಲ್ಲದಾಗೆ ಎಷ್ಟು ಫಾಸ್ಟ್ ಮಾಡ್ತಾನೆ ಅಲ್ಲಿ, ಯಾವನ ಬಾಕಿ ಇಟ್ಟು ಅದಕ್ಕೆ ಒಳಗೆ ಹೇಗೆ ಅರ್ಥ ಅಂತ ಯೂಟ್ಯೂಬಲ್ಲಿ ಉಂಟೆ. ಇಲ್ಲಿ ಯೂಟ್ಯೂಬಲ್ಲಿ ಅದರ ಫೋಲ್ಡಿಂಗ್ ಹೇಳಿಲ್ಲ ಇನ್ಸ್ಟ್ರಕ್ಷನ್ ಹೇಳಿದ್ದಾರೆ. ದೊಡ್ಡದಾಯ್ತದು ಇಷ್ಟು. ಫೋರ್ಸ್ ಶೀಟ್ ಇಂಟು ಅ ಟ್ರಯಾಂಗಲ್. ಹೆಂಗನೆ ಟ್ರಯಾಂಗಲ್ ಟ್ರಯಾಂಗಲ್ ಸ್ವಿಂಗ್ ಹೀಗೆ ಎರಡು ಬರೋದಿಲ್ಲ ಉಚ್ಚಿ, ಅದು ಕರೆಕ್ಟ್ ಬರ್ತದೆ. ಹೀಗೆ ಒಂದು ಈಚೆ ಒಂದರಲ್ಲೇ ಅರ್ಧ ಮಾಡ್ತಾರ ಅರ್ಧ ಮಾಡಿದ್ರ ಸಹ ಈಗಲೇ ಇಷ್ಟೇ. ಅಲ್ಲಿ ತೋರಿಸಿ ಎಲ್ಲ ನೋಡಿ, ಎಷ್ಟು ತೆಲುಪು ನೋಡಿ. ಟ್ರಾನ್ಸ್ಪರೆಂಟ್ ಇಲ್ಲ ಸರ್, ಟ್ರಾನ್ಸ್ಲೂಸೆಂಟ್. ನೋಡಿ ಫ್ರೆಂಡ್ಸ್, ಏನು ದೊಡ್ಡ ಸಂಗತಿ ಇಲ್ಲ ಇದು, ಇಷ್ಟೇ ಆಯ್ತಾ. ಅದು ಎಷ್ಟು ಇಲ್ಲಿ ಫುಲ್ ವಿಡಿಯೋ ಉಂಟು, ನೀವು ಎಷ್ಟು ಸತಿ ಟ್ರೈ ಮಾಡಿದ್ದೀರಿ, ಎಷ್ಟು ನೋಡಿ ಒಂದು ವೇಸ್ಟ್ ಆಗೋದಿಲ್ಲ. ಓಪನ್ ಹಾಕ್ಬಾರ್ದು ಅಲ್ಲಿ. ನೋಡಿ ಈಗ ಇದನ್ನು ಹೇಗೆ ಮಾಡೋದು ಅಂತ, ಫಸ್ಟಿಗೆ ಇದನ್ನು ಕರೆಕ್ಟಾಗಿ ಹೀಗೆ ಮಾಡೋದು. ಒಂದೇ ಈ ಕೊನೆಯನ್ನು ಇದಕ್ಕೆ ಲೆವೆಲ್ ಮಾಡಿ ಇಡೋದು. ಆಮೇಲೆ ಒಂದು ಫೋಲ್ಡಿಂಗ್ ಆಯಿತಾ. ಫೋಲ್ಡಿಂಗ್ ಮಾಡಿದ ಮೇಲೆ ಇದರೊಳಗೆ ನಿಮ್ಮ ಈ ಮಸಾಲೆಯನ್ನೆಲ್ಲ ಹಾಕೋದು. ಆಯಿತು, 2 ಮಸಾಲೆ ಹಾಕಿತ್ತು. ಆಮೇಲೆ ಇಲ್ಲಿ ಒಂದು ಗಮ್ ಟೈಪ್ ಮಾಡೋದು. ಗಮ್ ಮಾಡಿಕೊಂಡು ಇದನ್ನು ಇಲ್ಲಿಗೆ ಫೋಲ್ಡ್ ಮಾಡೋದು. ಆಮೇಲೆ ಇದನ್ನು ಇಲ್ಲಿಗೆ ಫೋಲ್ಡ್ ಮಾಡಿ, ಆಮೇಲೆ ಚಂದ ಫೋಲ್ಡ್ ಮಾಡಿ ಹೀಗೆ. ಅದು ಕೆಲವೊಮ್ಮೆ ವಿಡಿಯೋ ಮಾಡೋಕ್ಕೆ ಕೆಟ್ಟದ್ದು ಇಲ್ಲ, ಸರಿ ಹೌದು, ಇಲ್ಲ ಸರಿ ಆಗ್ತದೆ. ಇಲ್ಲ ಆಮೇಲೆ ಇಲ್ಲಿಗೆ ಒಂದು ಗಮ್ ಹಾಕಿಕೊಂಡು ಇದನ್ನು ಇಲ್ಲಿಗೆ ಮಾಡಿದರೆ ಆಯ್ತು, ಮುಗೀತು. ನೋಡಿ ಅಲ್ಲಿ ಸಮೋಸ ನೋಡಿ ಅಲ್ಲಿ. ಫಸ್ಟಿಗೆ ಇದನ್ನು ಮಾಡ್ಲಿಕ್ಕೆ ಅಲ್ಲಿ ಗೊತ್ತಾಯ್ತು, ಇಂಥ ಗೊತ್ತಾಯ್ತು. ಅದು ರೋಲ್ಸ್ ಎಂತ ರೋಲ್ ಮಾಡಿದ್ವಿ, ಅದು ರೋಲ್ ಮಾಡ್ಲಿಕ್ಕೆ ಹೇಳಿದ ಅಕ್ಕ ಒಂದು, ಹಾಗೆ ರೋಲ್ ಮಾಡಿದ್ವಿ. ಮತ್ತೆ ಇದು ನೋಡಿ, ಸ್ವಲ್ಪ ಕಾದಿದ್ದು, ಸ್ವಲ್ಪ ಜಾಸ್ತಿ ಕಾಯ್ತು. ಇದು ಕಾದದ್ದು ಅದು ಸ್ವಲ್ಪ ಕೆಟ್ಟಿಸಾಯ್ತು. ನೋಡಿ, ಇವರು ಫೋಟೋಸ್ ತೆಗಿತಿದ್ದಾರೆ ಇಲ್ಲಿ. ರೀಲ್ಸ್ ಎಲ್ಲ ಆದಮೇಲೆ ಫೋಟೋ ತೆಗೆದು ಮಾಡಿಟ್ಟಿರಿ. ತೋಟದಲ್ಲಿದ್ದೇವೆ. ಇಲ್ಲಿ ತೋಟದಲ್ಲಿ ನಮ್ಮದು ರೊಮ್ಯಾನ್ಸ್. ಈ ಸೆಕೆಗಾಲದಲ್ಲಿ ನಾವು ತೋಟದಲ್ಲಿ ಒಂದು ತೋಟಕ್ಕೆ ಬಂದರೆ ತಂಪಾಗ್ತದಲ್ಲ ಅಲ್ಲ ರೀ, ಹಾಗೆ ಸೆಕೆಗಾಲಕ್ಕೆ ತೋಟಕ್ಕೆ ಬಂದದ್ದು ತಂಪು ಮಾಡಲಿಕ್ಕೆ. ಹಾಗೆ ಹೀಗೆ ಬರೋದು ನಾವು. ಈ ಸೆಕೆಗೆ ಜಾಸ್ತಿ ಬರೋದು, ಮಳೆಗಾಲಕ್ಕಂತೂ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಅದಕ್ಕೋಸ್ಕರ ನನಗೆ ಚಂದ ಕಾಣ್ತಿಲ್ಲ ಕಾಪು, ನಿಮಗೆ ಚಂದ ಕಾಣೋದು ಅಲ್ಲ. ಇವರಿಗೆ ಚಂದ ಕಾಣ್ತದೆ ಅಂದರೆ ಇವರಿಗೆ ಇದಲ್ಲ, ಅದು ದೊಡ್ಡದಲ್ಲ, ಇವರ ಫೇಸ್ ಎಲ್ಲ ದೊಡ್ಡದಲ್ಲ, ಹಾಗೆ ಚಂದ ಕಾಣ್ತದೆ ಗೈಸ್. ಮತ್ತು ಈ ಡ್ರೆಸ್ ನೋಡಿ, ಇದು ನ್ಯೂ ಡ್ರೆಸ್ ಆಯಿತಾ. ನಿಲ್ಲಿ ಒಂದು ನಿಮಿಷ, ಕುತಲ್ ಸರಿ ಉಂಟು ಚಿನ್ನ ಅಂದರೆ ಗೈಸ್. ಇದು ನೋಡಿ ನ್ಯೂ ಡ್ರೆಸ್, ನನ್ನ ಹಸ್ಬೆಂಡ್ ಚಾಯ್ಸ್ ಮಾಡಿ. ನೀವೇನು ಲಿಂಕ್ ಕೇಳಿದ್ರೆ ನನಗೆ ಇನ್ನು ಹುಡುಕಿ ಹಾಕ್ಬೇಕಲ್ಲ ರೀ, ಲಿಂಕ್ ಗೊತ್ತಿಲ್ಲ ಗೈಸ್. ಇದು ಫ್ಲಿಪ್ಕಾರ್ಟಿಂದ ತಗೊಳ್ಳೋದು ಆಯಿತಾ. ಆಮೇಲೆ ಮತ್ತೆ ಗೊತ್ತಿಲ್ಲ, ರೇಟೆಲ್ಲ ಮರ್ತೋಗಿದೆ. ಹಾಗಾಗಿ ನಾವು ಇನ್ನು ಮತ್ತೊಂದು ನಾನೊಂದು ರೀಲ್ ಅಪ್ಲೋಡ್ ಮಾಡಿದ್ದೆ ಇಲ್ಲ ನಾನು, ಅಂದರೆ ಗಡಿಬಿಡಿ ಆಯ್ತಲ್ಲ ನಮ್ಮದು ರೀಲ್ಸಿಗೆ ಬಂದೆ ನಾವು.
ನಾನು ಸತ್ಯ ಹೇಳ್ತೇನೆ, ನೋಡ್ಲೇ ಇಲ್ಲ ಇದು. ಈಗ ಇಬ್ರು ನಾವು ಕೂತು ನೋಡ್ಬೇಕು. ಇವರ ಎಡಿಟ್ ಆಗಿ ಕೇಳಲೇ ಇಲ್ಲ ಹೇಗೆ ಆಗಿದೆ ನೋಡ, ತೋರಿಸು. ಮೊದಲೆಲ್ಲ ಕೇಳುವವರು ಇವರು, ಎಡಿಟ್ ಆಗಿದೆ ತೋರಿಸು. ತುಂಬಾ ಬೇಜಾರಾಗಿದೆ ಗೈಸ್ ನಂಗೆ. ಅಲ್ಲಿ ಆಗದಿಂದ ನೋಡಿದಿವರನ್ನು ನೋಡುವ, ಕೇಳ್ತಾರ ಎಷ್ಟು ಬೇಜಾರಾಗಿದೆ ಗೊತ್ತುಂಟು. ರೀಲ್ ಎಡಿಟ್ ಆಗಿದೆ, ಒಂದು ನೋಡುವ ಹೇಗುಂಟು ತೋರಿಸು ಅಂತ ಕೇಳಲೇ ಇಲ್ಲ. ಅದಕ್ಕೆ ತುಂಬಾ ನಂಗೆ ಬೇಜಾರಾಗಿದೆ ಇವತ್ತು ಅವರ ಮೇಲೆ. ಯಾವಾಗಲೂ ಅವರೇ ಕೇಳೋದು, ಆಯ್ತಾ ತೋರಿಸು. ಇವತ್ತೇನಿಲ್ಲ, ಈಗ ಅಪ್ಲೋಡ್ ಆಯಿತು, ನಾನು ಸಹ ನೋಡಲಿಲ್ಲ. ಯಾಕಂದರೆ ಒಂದು ರೀಲ್ ಮಾಡಿದ್ದೆವು, ಇಲ್ಲೇ ನಮ್ಮ ತೋಟಕ್ಕೆ ಬಂದದ್ದು ಗೈಸ್. ಹಾಗೆ ಮತ್ತೆ ಅಂತಲ್ಲ, ಮಳೆಗಾಲದಲ್ಲೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ರೀ ಇಲ್ಲಿ. ಈಗ ಮಾಡಿದ್ದು ಬಂತು, ಅದಕ್ಕೆ ನಾವು ಈ ಟೈಮ್ ಎಂತ ಮಾಡ್ತೇವೆ ಅದು ಬಂತು, ಎಂಜಾಯ್ ಮಾಡಬೇಕು. ಮತ್ತೆ ಹೇಳ್ತಾರಲ್ಲ ಅಲ್ಲ, ಅಲ್ಲಿ ಇದ್ರೆ ಕಡಲೆ ತಿನ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಇಲ್ಲದಿದ್ರೆ ಅಲ್ಲ ಅಲ್ಲ, ಅಲ್ಲಿರುವಾಗ ಕಡ್ಲೆದ ಆಸೆ ಆಗುದಿಲ್ಲ, ಅಲ್ಲಿ ಇಲ್ಲದಾಗ ಕಡ್ಲೆದ ಆಸೆ ಆಗ್ತದೆ. ಹಾಗೆಲ್ಲ ಉಂಟಲ್ಲ ಒಂದು ಹಾಗೆ ನಾವು ಉಂಟಲ್ಲ, ನಾವೆಂತ ಆಸೆ ಆಗ್ತದೆ ಉಂಟಲ್ಲ, ಆಗಾಗಲೇ ಮಾಡ್ಬೇಕು. ತಿನ್ಲಿಕ್ಕೆ ಆಸೆ ಆಗ್ತದೆ ಆಗಾಗಲೇ ತಿನ್ಬೇಕು. ಎಲ್ಲಿಗೆ ಹೋಗ್ಲಿಕ್ಕೆ ಆಸೆ ಆಗ್ತದ ಆಗಲೇ ಹೊರಡಿ ಬಿಡ್ಬೇಕು. ಇಲ್ಲದಿದ್ರೆ ಎಂತ ಆಗ್ತದೆ ಗೊತ್ತುಂಟಾ? ಆಸೆ ಆದ್ರೆ ಅದು ನಿಮ್ಗೆಲ್ಲ ತಿನ್ಬೇಕು. ಆಸೆ ಆದ್ರೆ ನಮ್ಗೆ ಇಷ್ಟ ನೋಡಿ, ನನಗೆ ಕೊಡುದಿಲ್ಲ, ಬೇಡ ಒಂದೇ ಒಂದು ಸಾಕು ಅಂತ ಹೇಳ್ತಾರೆ. ಅಲ್ಲ ಅದು ಅಂತ ಹೇಳಿ ನಿಮಗೆ ನೈಟ್ ನಾನು ಸ್ವಲ್ಪ ಡಯಟ್ ಮಾಡಿದೆ, ಯಾಕಂದ್ರೆ ನೈಟ್ ಅದು ಹಗಲು ತಿನ್ನಿ. ಇದು ಎಂತ ಗೊತ್ತುಂಟ, ಇವರಿಗೆ ನೈಟ್ ನಾನು ಅಂದ್ರೆ ಕಬಾಬ್ ಎಲ್ಲ ಇದ್ರೆ ನಿನ್ನೆ 4 ಪೀಸ್ ತಿಂದಿದ್ದಾರೆ, 2 ತಿನ್ನಿ ಅಂತ ಹೇಳಿದೆ ನಾನು. ಅಂದ್ರೆ ನಾನು ನನ್ನ ಗಂಡನ ಒಂದು ಆರೋಗ್ಯ ದೃಷ್ಟಿಯಲ್ಲಿ ಹೇಳುದು, ಯಾಕೆ ಡೈಜೆಷನ್ ಆಗಿ ಅದು ಬೇರೆ ಅದು ನಿಮ್ಗೆ ನೈಟ್ಗೋಸ್ಕರ, ನಾನು ಡೈಜೆಷನ್ಗೋಸ್ಕರ ಗೈಸ್. ಅದು ಇರ್ಲಿ, ಬಿಟ್ಟಾಕಿ ಆ ವಿಷಯ. ಅದು ಡೈಜೆಷನ್ಗೆ ನನ್ನ ಗಂಡನ ಒಂದು ಆರೋಗ್ಯ ದೃಷ್ಟಿಯಲ್ಲಿ, ಯಾಕೆ ಹೇಳಿದ್ರೆ ಡೈಜೆಷನ್ ಆಗುದಿಲ್ಲ ನೈಟ್. ಮತ್ತೆ ಅದೆಲ್ಲ ಅವ್ರು ತಿಂತಾರೆ ಹೆಚ್ಚಾಗಿ. ಮತ್ತು ಅವರು ಎಂತಾದರೂ ಕೂಡ ಉಂಟಲ್ಲ, ಕಂಟ್ರೋಲ್ ಮಾಡೋದಿಲ್ಲ ಫುಡ್ಡಲ್ಲಿ. ಆಗಿ ನಾನು ಜೋರು ಮಾಡಿ ಕಂಟ್ರೋಲ್ ಮಾಡೋದು ಸ್ವಲ್ಪ. ಯಾಕೆ ಹೇಳಿ ಸ್ವಲ್ಪ ಆದರೂ ಆಗಿ ನನ್ನ ಮಾತು ಕೇಳ್ತಾರಲ್ಲ. ಮತ್ತು ಅವರು ತಿನ್ನಬಾರ್ದು ಎಂಬ ಆ ದೃಷ್ಟಿಯಲ್ಲಿ ಅಲ್ಲ ಗೈಸ್. ಯಾರು ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಡಿ. ನಾನಂತ ಹೇಳಿದ್ರೆ ಕ್ಯಾಮರಾ ನೋಡು, ಅದು ಸುಳ್ಳಾಯ್ತಾ? ಅವರು ಕಾಮಿಡಿ ಮಾಡೋದು ಅಂದರೆ ಅವರ ಆರೋಗ್ಯ ದೃಷ್ಟಿಯಿಂದ ಅಲ್ಲ ಚಿನ್ನು. ಹಾಗೆ ಅವರ ಆರೋಗ್ಯ ದೃಷ್ಟಿಯಿಂದ ನಾನು ಸ್ವಲ್ಪ ಹೇಳುದು ಅಷ್ಟೇ. ಹಾಗಾಗಿ ನಾನು ಅದಕ್ಕೆ ವಿಡಿಯೋ ಮುಖಾಂತರ ಹೇಳಿದ್ದು, ಗೊತ್ತಾಯ್ತಲ್ಲ. ಎಂತಿ ಮೇಲೆ ಪ್ರೀತಿ ಉಂಟಲ್ಲ, ಹೌದು, ಎಂತಿ ನನ್ನ ಒಳ್ಳೆದಕ್ಕೋಸ್ಕರ ಹೇಳುದು. ಆಯ್ತು, ಅದು ಅಲ್ಲಿ ಉಂಟು, ನಿಮ್ಮ ಒಳ್ಳೆದಕ್ಕೆ ಅಲ್ವಾ? ಸೊ ಅವರ ಒಳ್ಳೆದಕ್ಕೆ ಹೇಳುದು ಗೈಸ್. ಹಾಗೆ ಮತ್ತೆ ಬೇರೆ ಏನಿಲ್ಲ. ಬೇರೆ ನಾವೀಗ ಹೊರಡ್ತೇವೆ, ಯಾಕೆಂದ್ರೆ ಈಗ ಒಂದು ರೀಲ್ಸ್ ನೋಡಲಿಲ್ಲ ನಾನು. ಬೇಗ ಗಡಿಬಿಡಿಯಲ್ಲಿ ಚಿನ್ನ ಅಪ್ಲೋಡ್ ಮಾಡಿ, ಅಂದರೆ ನೋಡಿ ಎಲ್ಲ ಅಪ್ಲೋಡ್ ಮಾಡಿದ ಅವಳು, ಬಟ್ ನಾವು ನೋಡಲಿಲ್ಲ. ನಾವು ಈಚೆ ತೋಟಕ್ಕೆ ಬಂದೆವು. ಎಲ್ಲರ ಮಕ್ಕಳೆಲ್ಲರೂ ಇದ್ದಾರೆ. ಯಾರು ಸ್ವೀಟ್ ಹೋದ್ಲು, ಈಗ ಜಸ್ಟ್ ಇದ್ಲು ಅಲ್ಲ, ಅವಳು ಹೋದ್ಲು ಮನೆಗೆ. ಯಾಕಂದ್ರೆ ಅವಳು ಸ್ನಾನ ಮಾಡಿ ಆಗಲಿಲ್ಲ, ಬೆಳಿಗೊಮ್ಮೆ ಮಾಡುದಲ್ಲ. ಮತ್ತೆ ಅವಳದು ಸ್ವೀಟ್ ಇದೆ, ಇವತ್ತೊಂದು ಹಲ್ಲು ತೆಗೆದ್ರು, ಬೇರೆ ಕರ್ಕೊಂಡು ಹೋದ್ರು ಅಲ್ಲ, ತುಂಬಾ ಕೂಗಿದ್ರು. ಅದು ಇಂಜೆಕ್ಷನ್ ಕೊಡಿದ್ರು, ಅದಕ್ಕೆ ಒಳ್ಳೆ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಅಪ್ಪ ತೆಗೆದ್ರು ಬಂತವು. ಹೌದಾ? ಅದೊಂದು ಅವಳದು ಎಕ್ಸ್ಟ್ರಾ ಅಲ್ಲು ಬಂದಿತ್ತಲ್ಲ, ಅದನ್ನು ತೆಗೆದ್ರು. ಹಾಗೆ ಅವಳಿಗೆ ಎಲ್ಲ ಹುಷಾರಾಗಿದ್ದಾಳೆ, ತುಂಬ ಐಸ್ ಕ್ರೀಮ್ ತಿಂದಿದ್ದಾಳೆ, ಸರಿ ಇದ್ದಾಳೆ. ಆದರೆ ಇನ್ನೊಮ್ಮೆ ಸ್ನಾನ ಮಾಡ್ಲಿಕ್ಕೆ ಸೆಕೆ ಆಗ್ತದೆ. ಕಾಯ್ತಿದ್ಲು ಐಸ್ ಕ್ರೀಮ್ ಯಾವ ಸಿಗ್ತಾ ಅಂತ. ಡ್ಯಾಡಿ ಹತ್ರ ಫಸ್ಟಿಗೆ ಹೇಳಿದ ಐಸ್ ಕ್ರೀಮ್ ತರಬೇಡಿ, ಯಾಕೆ ಹೇಳಿದ್ರೆ ನಮಗೆ ಇಲ್ಲಿ ರಂಜಾನ್ ಆಯ್ತಲ್ಲ, ಸೊ ನಮಗೆ 2 ಕಂಟೈನರ್ ಐಸ್ ಕ್ರೀಮ್ ಸಿಕ್ಕಿದೆ. ಐಡಿಯಾ ಆಗಿದ್ದು ನೇಬರ್ಸ್ ಕೊಟ್ಟದ್ದು, ಅಷ್ಟು ದೊಡ್ಡದು ಕಂಟೈನರ್ ಫ್ರೀಸರಲ್ಲಿ ಇಟ್ಟಿದೆ, ಅದನ್ನೇ ತಿನ್ನುದು ಈಗ. ಹಾಗಾಗಿ ನಾವು ಸಹ ಇನ್ನು ಐಸ್ ಕ್ರೀಮ್ ತಿನ್ನುವಲ್ಲ ರೀ, ನಾವು ಸಹ ಇನ್ನು ಐಸ್ ಕ್ರೀಮ್ ತಿನ್ಬೇಕು ಅಲ್ಲ, ಇವರಿಗೆ ಸ್ವಲ್ಪ ಕೊಡ್ಬೇಕು. ಐಸ್ ಕ್ರೀಮ್ ಚಿನ್ನಿಗೆ ಬೇಕು ಐಸ್ ಕ್ರೀಮ್, ನಮ್ಮ ಚಿನ್ನಿಗೆ ಬೇಡ. ಹಾಗೆ ಐಸ್ ಕ್ರೀಮ್ ಅವಳೆಲ್ಲ ಬಿಟ್ಟಿದ್ದಾಳೆ ಐಸ್ ಕ್ರೀಮ್ ತಿನ್ನೋದು. ಸೊ ಗೈಸ್, ಈಗ ನಾವು ಹೊರಡ್ತೇವೆ, ಆಯ್ತು, ಇನ್ನು ಮನೆಗೆ ಹೊರಡೋದು. ಮತ್ತೆ ನೋಡಿ, ಇವತ್ತಿನ ವಿಡಿಯೋ ನಮ್ದು ಇಷ್ಟೇ. ಹಾಗೆ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ಈವ್ನಿಂಗ್ ಈ ಒಂದು ಚಟುವಟಿಕೆಗಳನ್ನೆಲ್ಲ ನಿಮಗೆ ತೋರಿಸಿದ್ದು. ಇನ್ನು ನಾವು ಹೊರಡ್ತೇವೆ ಗೈಸ್ ಮನೆಗೆ, ಯಾಕೆಂದರೆ ಕತ್ತಲಾಗ್ತಾ ಬಂತು. ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಖಾಲಿ ವಿಡಿಯೋ ನೋಡಿ ಹೋಗೋದಲ್ಲ, ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮಗೆ ತುಂಬ ಖುಷಿ ಆಗ್ತದೆ. ನಾನು ಸಬ್ಸ್ಕ್ರೈಬ್ ಅಂತ ಹೇಳಿದ ಕೂಡ ಉಂಟಲ್ಲ, ನಮಗೆ ಹೈಯೆಸ್ಟ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ನೋಡಿದ್ದೀರಾ? ಹೈ ಆಗಿದೆ ನಮ್ಮದು, ಹಾಗೆ ಇನ್ಕ್ರೀಸ್ ಆಗಿದ್ದಾರೆ ಸಬ್ಸ್ಕ್ರೈಬರ್ಸ್ ಎಲ್ಲ. ಹಾಗೆ ತುಂಬ ಸಂತೋಷ ಗೈಸ್. ಹಾಗೆ ನಿಮ್ಮ ಸಪೋರ್ಟು ಇದೇ ರೀತಿ ಇರಲಿ ಆಯಿತಾ, ಪ್ರೀತಿ ಕೂಡ ಇದೇ ರೀತಿ ಇರಲಿ, ಪ್ರೀತಿ ಗೌರವ. ಪ್ಲಸ್ ಈಗ ನಾವು ಹೊರಡುದು ಗೈಸ್. ಬಾಯ್, ಸಾರಿ ಈಚೆ ಕೈ ಮಾಡು, ಬಾಯ್ ಬಾಯ್.